ಸುಕ್ಷೇತ್ರ ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃಗತಿ ಕೂಡ ಅನಿ ಹೆಚ್ಚಿ ಮನೆದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂತ ಯಾರು ಯಾವ ಮೂರೂರು ಮುಂಗಡಿ ಮುಮ್ಮೆಟ್ಟಿ ಗುಡ್ಡದಲ್ಲಿ ಹೋಗಿ ಕಲ್ಲಿನ ಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನ ಹಾಕಿ ಹಕ್ಕ ಕೋಲಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ತಪವನ್ನ ಕೈದಿರ್ತಕ್ಕಂತ ಯಾವ ನನ್ನಪ್ಪ ಯೋಗಿನದ ಅಮೋಕ್ಷಿತನ ದಿವ್ಯ ಚರಣಕ್ಕೂ ಕೂಡ ನತಮಸ್ತಕನಾಗಿ ಅದೇ ಯಾವ ಅಮೋಘ ಶುದ್ಧನ ಒಂದು ಮಾಯದ ಮಗನಾಗಿರ್ತಕ್ಕಂತ ಯಾರಿಪ್ಪ ಯಾವ ನಾತೆ ಪೋತೆ ಗ್ರಾಮದ ಜಮಗೊಂಡ ಕನಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂತ ಬಾಲ್ಯದಲ್ಲಿ ನಾನಾ ತರ ಪವಾಡಗಳನ್ನ ಮಾಡಿ ಪವಾಡ ಪುರುಷನೆನಿಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಹರ್ಷ ಮಾದಲಿಂಗನ ದಿವ್ಯ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತನೆನಿಸಿಕೊಂಡಿರ್ತಕ್ಕಂತ ಯಾರು ಇದೇ ಒಂದು ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಎನಿಸಿಕೊಂಡಿರ್ತಕ್ಕಂತ ಯಾರು ಈ ತಳೆವಾಡೆ ಗ್ರಾಮದ ಒಂದು ಆರಾಧ್ಯ ದೇವನೆನಿಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಭರಮ ದೇವರ ಮುತ್ಯ ಮಾಳಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದೇ ಗ್ರಾಮದ ಮತ್ತೊಂದು ಆರಾಧ್ಯ ದೇವನೆನಿಸಿಕೊಂಡಿರ್ತಕ್ಕಂತ ಯಾರು ನನ್ನಪ್ಪ ವಿಠೋಬರಾಯ ರುಕ್ಮಿಣಿ ದೇವಿ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಎನ್ನ ಮ್ಯಾಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿರ್ತಕ್ಕಂತ ಯಾವ ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಕೊಳೂರ್ಗಿ ಗ್ರಾಮದ ಒಂದು ಆರಾಧ್ಯ ದೇವನೆನಿಸಿಕೊಂಡಿರ್ತಕ್ಕಂತ ಅವ್ರ್ಯಾರಿಪ್ಪ ಯಾವ ನನ್ನಪ್ಪ ಮುತ್ಯ ಮೋಕ್ಷಿತನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಯಾವ ಮುಮ್ಮೆಟ್ಟು ಕೊಟ್ಟದ ಎಡಕ ಮಠವನ್ನ ಕಟ್ಟಿ ಭಕ್ತರ ಒಂದು ಬಾಳ ಬೆಳಗಿರ್ತಕ್ಕಂತ ಅಮೋಘ ಶುದ್ಧನ ಒಂದು ಮ್ಯಾಳೆಗಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿರ್ತಕ್ಕಂತ ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಠ ಸಿದ್ಧರತ್ನ ಎನಿಸಿಕೊಂಡಿರ್ತಕ್ಕಂತ ಯಾರು ಯಾವ ನನ್ನಪ್ಪ ಮನಿಮೀಯ ಮಹಾರಾಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಪರಸ್ಥಳದಿಂದ ಹಾಡಿಕೆ ಕೇಳು ಬಂದಿರತಕ್ಕಂತ ಯಾರು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಅದು ಏನ್ ಕೇಳಿದ್ರಿಪ್ಪ ಮಾತ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಲಕ್ಕೆ ಬಂದಿರತಕ್ಕಂತ ಯಾರು ಯಾವ ಮುತ್ತೂರ ಕಲಾ ಸಂಘಕ್ಕೂ ಕೂಡ ಎನ್ನ ಕೊಳೂರಿಗೆ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮೇಲಾಗಿ ಗೌಡಪ್ಪಣ್ಣ ಏನೈತ್ರಿಪ್ಪ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮವನ್ನು ನಾಡಿನ ತುಂಬಾ ಇಲ್ಲಿ ಆಗಿರ್ತಕ್ಕಂತ ಕಾರ್ಯಕ್ರಮವನ್ನು ನಾಡಿನ ತುಂಬಾ ಎಲ್ಲ ತೋರಿಸ್ತಿರ್ತಕ್ಕಂತ ಯಾರು ನಮ್ಮ ಮ್ಯಾಲ ಬೆಳಿಲಿಕ್ಕೂ ಅವ್ರನ್ನೇ ಕಾರಣ ಡಬ್ಬು ಕೆಡವಲಿಕ್ಕೂ ಅವರೇ ಕಾರಣ ಹೌದು ಇವರೇ ಕಾರಣರಿಪ್ಪ ಇಲ್ಲಿ ಮುಂದೆ ಕೂತಾರ ನೋಡು ಯಾರಂತ ಕೇಳ ನಮ್ಮ ಯೂಟ್ಯೂಬ್ ಚಾನಲ್ ದವರಾಗಿರ್ತಕ್ಕಂತ ನಮ್ಮ ಅಮೋಘಣ್ಣ ಪ್ರಚಂಡಣ್ಣ ಪರಮೋಣ್ಣ ಹೌದು ಸಿದ್ದು ಆಡಿಯೋ ಎಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತ ಗೌಡಪ್ಪಣ್ಣ ಹೇಳ್ರಿಪ್ಪ ಇವತ್ತಿನ ದಿವಸ ಬಹಳ ಚಂದ ನನ್ನಪ್ಪ ಭರಮ ದೇವರು ಮುತ್ಯ ಮಾಳಿಂಗರಾಯನ ಒಂದು ಜಾತ್ರೆ ಮಾಡಿ ಈ ಶ್ರಾವಣ ಮಾಸದ ಸಮಾಪ್ತಿ ನಿಮಿತ್ತವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂಡಿಸಿ ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಹಚ್ಚಾರ ಗೌಡಪ್ಪನ ಹೌದು ಹಚ್ಚಾರಲ್ರಿಪ್ಪ ಇವತ್ತು ಹೊತ್ತು ಮುಳುಗುತ್ತನ ಕಾರ್ಯಕ್ರಮ ಹೆಂಗ ಆಗ್ಬೇಕಾಗೈತಿ ಇಲ್ಲಿ ಹೆಂಗಾಗ್ಬೇಕಾಗ್ಯದ್ರಿಪ್ಪ ಸತ್ಯ ಸಿದ್ಧರ ಮಾಡಿರ್ತಕ್ಕಂತ ಪವಾಡಗಳನ್ನ ಅವ್ರು ಮಾಡಿರ್ತಕ್ಕಂತ ಲೀಲೆಗಳನ್ನದಾವ ಅವ್ರು ಮಾಡಿರ್ತಕ್ಕಂತ ಕುರುಗಳೇನದಾವಲ್ಲ ಅದು ನಾವು ಮತ್ತು ಸರಜೋಡಿ ಕಲಾವಂತರು ಇವತ್ತು ಹೊತ್ತು ಮುಳುಗುತ್ತಾನ ಹಾಡುತ್ತಾ ಹೊಗಳುತ್ತಾ ಹೋಗ್ಬೇಕಾಗೈತಿ ಹೌದು ನನಗೊಂದು ಖುಷಿ ಆಲಕತ್ತೈತಿ ಗೌಡಪ್ಪನ ಯಾಕ್ರಿಪ್ಪ ಅಂತ ಖುಷಿ ಯಾಕೆ ಮಾತು ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ ಇಂತ ದಿನಮಾನದೊಳಗ ಎಲ್ಲಾ ಮನಿ ಕೆಲಸ ಬಿಟ್ಟು ಮನಿ ಕೆಲಸ ಬದಿಗಿಟ್ಟು ಎಲ್ಲಾ ಹೊಲದ ಎಲ್ಲಾ ಕೆಲಸ ಬದಿಗಿಟ್ಟ ಮೌನ ಬಳಗದವ್ರು ಹಾಕಿ ಕೇಳಕ್ ಬಂದಿಲ್ಲ ಇದು ಬಾಳ ಬರ್ವೈತಿ ಗೌಡಪ್ಪಣ್ಣ ಹೌದ್ರಿಪ್ಪ ಅವ್ರೇನು ಬರೋರಲ್ರಿ ಮತ್ತೆ ಬಂದಾರ ಈ ಮಧ್ಯಾಹ್ನದಾಗ ಯಾವ ಧಾರಾವಾಹಿ ಇಲ್ಲ ಅಂತ ಬರ್ತಾರ ಅವರು ಹಂಗೇನಿಲ್ಲ ಯಾಕತ್ತ ಕೇಳಿ ಇವತ್ತ ಕೊಳೂರಿಗಿಂದ ಸಿದ್ದಮ್ಮಕ್ಕ ಬಂದಾಳ ಆ ಕಡೆ ಮುತ್ತೂರದಿಂದ ಅಕ್ಷತಾ ತಂಗಿ ಬಂದಾಳ ಅಂತ ತಿಳ್ಕೊಂಡು ಅಕ್ಷತಕ್ಕ ಬಂದಾಳ ಇವತ್ತು ಎರಡು ಹೆಣ್ಣು ಮಕ್ಕಳ ಮೇಲೆ ಬಂದಾಳ ಎರಡು ಮಕ್ಕಳ ಬಂದಾಳ ಅಂತ ತಿಳ್ಕೊಂಡು ನಮ್ಮ
ಅವ್ವನ ಬಳಗದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ್ಯಾರ ಗೌಡಪ್ಪಣ್ಣ. ಅದು ಹೌದು. ಮುಂದಿನ ಸಂಧಿಗೆ ಹಾ ಅತ್ತಿ ಅದಕ್ಕೆ ಹೆಂಗಿರ್ಬೇಕು, ಸಸಿ ಅದಕ್ಕೆ ಹೆಂಗಿರ್ಬೇಕು, ಹಾ ಹಾ ಅತ್ತಿ ಅಂತಕ್ಕೆ ಎಂತ ಗುಣ ಇರ್ಬೇಕು, ಸಸಿ ಅಂತಕ್ಕೆ ಎಂತ ಗುಣ ಇರ್ಬೇಕು, ಹೊತ್ತು ಮುಳುಗುತ್ತಾನ ಬಹಳ ಚಂದ ಅವ್ರಿಗೆ ನಗಸ್ಗೊತ್ತ. ಹಂಗೆ ಇವತ್ತೇನಪ್ಪ ಅಂತಂದ್ರ ಹಾ ಹಾ ದುಃಖದ ಕತ್ತಿ ಹೇಳಿದ್ರೆ ಹೆಣ್ಮಕ್ಳು ಕುತ್ತಲ್ಲೇ ಕಣ್ಣೀರ್ ಹಾಕ್ಬೇಕು. ಹಾಕಬೇಕು. ಹಂಗ ಇವತ್ತಿನ ದಿವಸ ಸತ್ಯ ಸಿದ್ಧಾಟಿಗೆಯನ್ನ ಬೆಳೆಸ್ಕೊತ ಹೋಗೋಣ ಅನ್ನುವಂತ ಮಾತನ್ನ ಹೇಳಿ ಮೊದಲೇ ಟೈಮ್ ಬಾಳ ಆಗೈತಿ ಗೌಡಪ್ಪಣ್ಣ. ಅದು ಟೈಮ್ ತುಸು ಕೊಟ್ಟಾರಿ ಮಾತಾಡಕ. ಯಾಕಂದ್ರೆ ನಿಮಗ್ ಬರೇ 5 ಮಿನಿಟ್ ಟೈಮ್ ಬಂದ ನಮ್ ಕಾಕ. ಹೌದು. ಯಾಕಂತ ಕೇಳಿದ್ರೆ ಮಾತಾಡಿದ್ರಾಗ ಸ್ವಲ್ಪ ಹೆಚ್ಚ ಕಮ್ಮಿ ಆಗ್ಬೋದು. ಹೌದು. ಅದಕ್ಕೆ ಇವತ್ತು ದೈವದಲ್ಲಿ ಒಂದು ವಿನಂತಿ ಕೇಳ್ಕೊಳ್ದೈತಿ. ಏನು ಕೇಳಿದ್ರಿಪ್ಪ ಮಾತ? ಇವತ್ತು ಹಾಡೋದ್ರಲ್ಲಿ ಆಗ್ಲಿ, ಬಾರ್ಸಾಡೋದ್ರಲ್ಲಿ ಆಗ್ಲಿ, ತಾಲಿನಲ್ಲಿ ಆಗ್ಲಿ, ಮಾತಾಡುವಂತ ಮಾತಿನಲ್ಲಿ ಕೂಡ ಏನಕ್ಕವು ಲೋಪದೋಷಗಳು ಆಗ್ತಾವ ಗೌಡಪ್ಪಣ್ಣ. ಆಗ್ತಾವ್ರಿಪ್ಪ. ಆಗಿರ್ತಕ್ಕಂತ ಲೋಪದೋಷನ ಬದಿಗಿಟ್ಟು ಒಪ್ಪು ಅನ್ನುವಂಥದ್ದು ಹೊತ್ತು ಮುಳುಗುತ್ತಾನೆ ಎತ್ತಿ ಸ್ವೀಕಾರ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣಾರ್ಥಿಗಳನ್ನ ಹೇಳಿ ಎಲ್ಲರಿಗೂ ಎದ್ದು ಬಂದು ಪಾದ ಹಿಡ್ಕೊಳ್ಳೋದಾಗಂಗಿಲ್ಲ. ಯಾಕಪ್ಪ ಅಂತ ಅನಿಸ್ತದೇನ್ರಿ? ಟೈಮ್ ಬಾಳ ಆಗೈತಿ. ಹೌದು. ಈ ಮೈಕೆ ತಮ್ಮ ಪಾದತ್ತ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣಾರ್ಥಿಗಳನ್ನ ಹೇಳಿ ಈಗ ಬಹಳ ಮಾತಾಡ್ಲಾರ್ದೆ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಬಹಳ ಚಂದ ಇವತ್ತು ಹೊತ್ತು ಮುಳುಗುತ್ತಾನ ಕಾರ್ಯಕ್ರಮ ನಡೀತೈತಿ. ಬಾಳ ಚಂದ ಹೆಂಗ ನಡೀತದ್ರಿಪ್ಪ? ಈ ಕಡೆ ಅಕ್ಕ ತಂಗಿಯರ ವಾದ ನಡೀತೈತಿ. ನೀವ್ ಎಲ್ಲಾರು ಬರೇ ಕೂತ ಕೇಳಿ ನೀವು ಅಕ್ಕ ಹೆಂಗ್ ಮಾತಾಡ್ತಾಳ, ತಂಗಿ ಹೆಂಗ್ ಮಾತಾಡ್ತಾಳ. ಹೌದು. ಇವತ್ತು ಬಹಳ ಚಂದ ಕಾರ್ಯಕ್ರಮ ಹೊತ್ತು ಮುಳುಗುತ್ತಾನ ನಡೀತೈತಿ. ಹೌದು. ಯಾಕಂತ ಕೇಳಿ ಈ ಕಡೆ ಅಚ್ಚ ಕಡೆನು ತಾಳಿನ ಗಡಿಗಳು ಬಹಳ ಹುರುಪಿಲೇನೆ ಅದಾವ. ಅಚ್ಚ ಕಡೆ ಲಾಭ ಹೊಡೆ ಗರಕಿನ ಅದಾವ, ಈಚ ಕಡೆನು ಅವೇ ಅದಾವ. ಯಾಕಂತ ಕೇಳಿ ಇವತ್ತು ಹೊತ್ತು ಮುಳುಗುತ್ತಾನ ಎಷ್ಟು ಶಾಂತ ರೀತಿಯಿಂದ ಕುಂಡಿರ್ತಿರ್ಲ ಅಟ್ಟ ಕಾರ್ಯಕ್ರಮ ನಿಮ್ಮ ಮನ ಮುಟ್ಟುವಂಗ ಕೊಡೋ ಕೆಲಸ ನಮ್ಮದೈತಿ. ಅದಕ್ಕಿರ್ಲಿ. ಯಾಕಂತ ಕೇಳಿ ಈಗಾಗಲೇ ಬಂದ ನಮ್ಮ ಕಮಿಟಿ ಅಣ್ಣಗಳು ಒಂದು ವಿಷಯ ಇಟ್ಟಾರಂತ. ನಾವು ಬಂದಿದ್ದಲ್ಲ, ನಾವು ಬರೋಕ್ಕಿಂತ ಮೊದಲೇ ಇಟ್ಟಾರ ಅವ್ರು. ಏನ್ ಇಟ್ಟಾರಂತ ಕೇಳಿದ್ರೆ ಗೌಡಪ್ಪನ, ಏನ್ ಇಟ್ಟಾರಿಪ್ಪ ವಿಷಯ? ಏನ್ ಅಧ್ಯಾಪಕ ಶ್ರೇಷ್ಠ, ಏನ್ ಅಧ್ಯಾಯಕ ಶ್ರೇಷ್ಠ, ಅಧ್ಯಯನ ಶ್ರೇಷ್ಠ ಗೊತ್ತಿಲ್ಲ. 2 ವಿಷಯ ಇಟ್ಟಾರಂತ. ಯಾಕ್ರಿ? ಏನ್ ಅಧ್ಯಾಯಕರಿ? ಅಧ್ಯಾಪಕ ಮತ್ತು ಅಧ್ಯಯನ ಮತ್ತು ಅಧ್ಯಾಪನ. ಯಾಕಂತ ಕೇಳಿದ್ರ ಒಂದ್ ಮಾತು ಹೇಳ್ತೀನಿ, ಎಲ್ಲರಿಗೂ ತಿಳಿಬೇಕು. ಮನ ಮುಟ್ಟಬೇಕು. ಯಾಕಂತ ಅಧ್ಯಾಪನ ಅಂದ್ರೆ ಏನು, ಅಧ್ಯಯನ ಅಂದ್ರೆ ಏನು? ಹೌದು. ಏನ್ ಕಮಿಟಿ ಅವ್ರ ವಿಷಯ ಇಟ್ಟಿರಿ ಅಲ್ಲ, ಅಧ್ಯಯನ ಅಂದ್ರೇನು ನಮಗ್ ಗೊತ್ತೈತಿ, ಎಲ್ಲರಿಗೂ ತಿಳಿತೈತಿ. ಯಾಕಂದ್ರೆ ಕಲಿಯೋದಕ್ಕ ಅಧ್ಯಯನ ಅಂತಾರ. ಇನ್ನು ಅಧ್ಯಾಪನ ಅಂದ್ರೆ ಏನ್, ಅದರ ಅರ್ಥ ಬೇಕಲ್ರಿ? ಅವ್ರು ಹೇಳ್ತಾರತ್ತೀರಿ. ಯಾಕಂತ ಕೇಳಿದ್ರ ಒಂದ್ ಮಾತು ಹೇಳ್ತೀನಿ, ಏನ್ ವಿಷಯ ಇಡ್ತಿರಲ್ಲ ಮಂದಿಗೆ ಮನ ಮುಟ್ಟುವಂಗ ಆಗ್ಬೇಕದ. ಯಾಕಂತ ಕೇಳಿ ಏನ್ ಮಾತಾಡಿದ್ರಪ್ಪ ಅನ್ಸ್ಕೊಂಡ್ ಹೋಗೋದು ಬೇಡದಿಲ್ಲ, ರೊಕ್ಕ ಕೊಟ್ಟು ತರ್ಸಿರಿ. ಯಾಕಂತ ಕೇಳಿದ್ರ ಬಾಳ ಮಂದಿ ಎಲ್ಲಾರು ಹೊಸ ವಿಷಯ ಇಟ್ಟಿದೆ, ಹೊಸ ವಿಷಯ ಇಟ್ಟದ ಅವ್ರ ತಲೆಯಾಗ ಒಂದ್ ಇದು ಇರ್ತೈತಿ ಕರೆ. ಆದ್ರ ಅದರಿಂದ ಮಂದಿಗೆ ಉಪಯೋಗ ಆಗ್ಬೇಕಟ್ಟೆ. ನನ್ನ ವಿಚಾರ ಇದು ಮಾತ. ಅದ್ರ ಕಾಲಾಗ ನಾ ಹೇಳ್ಕೊತದು ಮಂದಿಗೆ ತಿಳಿಯುವಂಗ ವಿಷಯ ಇಟ್ರಿ ಅಂತಾರ, ಅದಕ್ಕ ಗೊತ್ತಾಕೈತಿ. ನಮ್ಮ ಪಾಲಿಗೆ ಏನಪ್ಪಾ ಅಂತಂದ್ರೆ ಅಧ್ಯಯನ ಅಂದ್ರೆ ಕಲಿಯೋದು. ಹೌದು. ಯಾಕಂದ್ರೆ ಕಲಿಯುವಂತದ್ ಏನೈತಲ್ಲ ಅದಕ್ಕೆ ಅಧ್ಯಯನ. ನಾವು ಅಧ್ಯಯನ ಮಾಡಿ ಕಲಿಯೋದಕ್ಕೆ ಏನೈತೆ, ಅಧ್ಯಯನ ಅನ್ನುವಂತ ಪಾಲ ನಮಗಿರ್ಲಿ. ಅಧ್ಯಾಪನ ಅಂದ್ರೆ ಏನನ್ನೋದು ಅವ್ರು ಹೇಳೋದೈತಿ. ಹೇಳ್ತಾರೆ. ಅದಕ್ಕೆ ಇರ್ಲಿ. ಈಗ ಬಾಳ್ ಮಾತಾಡ್ಲಾರ್ದೆ ಗೌಡಪ್ಪಣ್ಣ ಒಂದು 4 ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣಂತ. ಮುಂದಿನ ಸಂಧಿಗೆ ಅಧ್ಯಯನದಿಂದ ಯಾರ್ಯಾರು ಏನೇನೋ ಮಾಡ್ಯಾರ, ಅಧ್ಯಯನ ಕಲಿತ ಕೇಶಂದ್ರ ಗುರುವಿನ ಅಂತ್ಯಾಕ ಕಲಿತರೆ ಆಗಲಿ, ಹೆಂಗ ತಮ್ಮ ಸ್ವಂತ ಬುದ್ಧಿಲರೆ ಕಲಿತಾಗಲಿ. ಯಾಕಂತ ಕೇಳಿದ್ರೆ ಬಹಳ ಚಂದ ಏನೇನ್ ಆಗ್ತದ ಅನ್ನುವಂಥದ್ದು ನಾವ್ ಹೇಳೋದೈತಿ. ಇನ್ನು ಅಧ್ಯಾಪನ ಅಂದ್ರೆ ಏನು, ಅಧ್ಯಾಪನದಿಂದ ಏನೇನ್ ಆಗೈತಿ ಅನ್ನುವಂತ ಮಾತ ಮಾಳು ಸರ್ ಹೇಳ್ತಾರೆ. ಮಾಳು ಸರ್ ಹೇಳೋಕ್ಕಿಂತ ಮೊದಲ ಕಮಿಟಿ ಅವ್ರಿಗೆ ನಂದು ವಿನಂತಿ ಐತಿ, ಅವ್ರಿಗೂ ಎರಡಕ್ಕೂ ಅರ್ಥ ಹೇಳಿದ್ರೆ ಅಂದ್ರೆ ಮಾತಾಡೋರಿಗೆ ಒಂದು ಅನುಕೂಲ ಆಕೈತಿ. ಸುಮ್ಮನೆ ಏನಪ್ಪಾ ಅಂತಂದ್ರೆ ಗೊತ್ತಿಲ್ಲ ಅಂದ್ರೆ 12 ಹೊರದಂಗ ಆಗ್ತದ. ಹಂಗಾಗಿರ್ಬಾರತ್ತ ನಾನು ವಿನಂತಿ ಐತಿ. ಅದಕ್ಕಿರ್ಲಿ. ಈಗ ಬಹಳ ಮಾತಾಡ್ಲಾರ್ದೆ ಒಂದು 4 ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ಆ ಪಾಳ್ಯ ಕೊಟ್ಟು ಬಿಡೋಣ. ಓಕೆ.